ಹಾಯ್ ವಿದ್ಯಾರ್ಥಿಗಳೇ, ಇವತ್ತಿನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಭಾರತದ ಇತಿಹಾಸ ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ 1. ಇದು 2025ರ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಶಾಲಾ ಶಿಕ್ಷಣ ಮಂಡಳಿಯಿಂದನೇ ಬಂದಿರತಕ್ಕಂಥ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈಗ ನೋಡ್ತಾ ಹೋಗೋಣ. ಯಾವೆಲ್ಲ ಕ್ವಶನ್ಸ್ಗಳು ಬರ್ತಾವೆ, ಆಲ್ಮೋಸ್ಟ್ ಆಲು ಮಾದರಿಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಆ್ಯನ್ವಲಲ್ಲಿ ಬರೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಕ್ವಶನ್ ಪೇಪರನ್ನು ನೋಡ್ತಾ ಹೋಗಿ ಯಾವೆಲ್ಲ ಕ್ವಶನ್ಸ್ಗಳು ಬಂದಿದ್ದಾವೆ ಅಂತಂದು. ಇದೇ ಥರದ ಹಲವಾರು ಪ್ರಶ್ನೆ ಪತ್ರಿಕೆಗಳು ಮತ್ತು ಹಾಗೂ ಅದರ ಉತ್ತರಗಳು ನಿಮಗೆ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಒಂದು ಲೈಕ್ ಕೊಟ್ಟೇ ಹೋಗಿ. ಯಾಕಂದರೆ ನೀವು ಲೈಕ್ ಮಾಡಿದಷ್ಟು ನಾವು ಮುಂದಿನ ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ತೀವಿ. ಇದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಈ ಒಂದು ವೀಡಿಯೋಸನ್ನು ನೋಡಬೇಕು. ಇದೇ ಥರದ ಹಲವಾರು ಓಲ್ಡ್ ಕ್ವಶನ್ ಪೇಪರ್ಸ್ಗಳು ನನ್ನ ಚಾನಲ್ನಲ್ಲಿ ಇವೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಯಾವ್ಯಾವ ಪಾರ್ಟ್ನಲ್ಲಿ ಯಾವ ಥರದ ಕ್ವಶನ್ಸ್ಗಳಿವೆ, ಎಷ್ಟು ಕ್ವಶನ್ಸ್ಗಳಿಗೆ ಮಾತ್ರ ಉತ್ತರಿಸಬೇಕು ಅನ್ನೋದು ಮಾತ್ರ ಎಕ್ಸಾಮ್ನಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಲಾಸ್ಟಲ್ಲಿ ಬಂದುಬಿಟ್ಟು ದೃಷ್ಟಿವಿಕಲಚೇತನ ಮಕ್ಕಳಿಗೆ ಅಂತಂದಿರುತ್ತೆ. ಅದನ್ನು ಕೆಲವೊಂದಿಷ್ಟು ಜನ ಭಾಳಷ್ಟು ಜನ ಮಿಸ್ ಮಾಡ್ತೀರಿ. ಏಕೆಂದರೆ ಅವ್ರಿಗಿದ್ದನ್ನು ನೀವು ಬರ್ತೀರಿ, ಅದನ್ನು ಮಾಡಬಾರ್ದು, ಆ ತಪ್ಪು ಮಾಡಬಾರ್ದು ಅಂತಂದೇ ಹೇಳ್ತಾ ಇದ್ದೀನಿ. ದೃಷ್ಟಿವಿಕಲಚೇತನ ಅಂತಂದರೆ ಯಾರಾದರೂ ಹ್ಯಾಂಡಿಕ್ಯಾಪ್ಸ್ಗಳು ಇರ್ತಾರಲ್ಲ ಅವ್ರಿಗಷ್ಟೇ ಅದು ಕ್ವಶನ್ಸ್ ಅಪ್ಲೈ ಆಗುತ್ತೆ, ನಿಮಗಲ್ಲ. ಲಾಸ್ಟಲ್ಲಿ ಇರ್ತಕ್ಕಂಥ ಕ್ವಶನನ್ನು ಬಿಡಬೇಕು. ಯಾಕಂದರೆ ಈ ಸಲ ಕ್ವಶನ್ ಪೇಪರ್ನಲ್ಲಿ ಲಾಸ್ಟೇ ಇಟ್ಟಿದ್ದಾರೆ. ಹಿಂದಿನ ವರ್ಷದಲ್ಲೆಲ್ಲ ಕ್ವಶನ್ ಪೇಪರ್ನಲ್ಲಿ ಈ ದೃಷ್ಟಿವಿಕಲಚೇತನ ಮಕ್ಕಳಿಗೆ ಅಂತಂದಿರ್ತಲ್ಲ ಅದನ್ನು ಮಿಡ್ಲಲ್ಲಿ ಇಡ್ತಿದ್ರು, ಅದನ್ನು ತಪ್ಪಾಗಿ ಬರೆದು ಬಿಡ್ತಿದ್ರಿ. ಈಗೇನಾಗಲ್ಲ, ಲಾಸ್ಟಲ್ಲಿದೆ, ಅದನ್ನು ಓದಿಬಿಟ್ಟು ನೀವು ಆ ಪ್ರಶ್ನೆನ ಬಿಡಬೇಕಾಗಿರುತ್ತೆ.